ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಫ್ಲೆಕ್ಸ್ ಫೈಟ್. ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಿ ಪುಂಡಾಟ ಮಾಡಿದ್ದಾರೆ. ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಹಾಕಿ ಕಿಡಿಗೇಡಿಗಳು ಹುಚ್ಚಾಟ ಮಾಡಿದ್ದಾರೆ. ಆಜಾದ್ ನಗರ ಠಾಣೆಗೆ ಮುಸ್ಲಿಂ ಮಹಿಳೆಯರು ಬಂದಿದ್ದಾರೆ. ಎಲ್ರಿಗೂ ಕಾನೂನು ಒಂದೇ ಇರಬೇಕು ಅಂತ ಹೇಳಿದ್ದಾರೆ ಮಹಿಳೆಯರನ್ನ ಮನವೊಲಿಸಿ ವಾಪಸ್ ಕಳಿಸಿದ್ದಾರೆ ಪೊಲೀಸರು. ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ನಡೆದಂತ ಗಲಾಟೆ ಇದು. ಫ್ಲೆಕ್ಸ್ ವಿಚಾರಕ್ಕೆ ಶುರುವಾದಂತ ಜಟಾಪಟಿ. 3 ದಿನದ ಹಿಂದೆ ಈ ಮೊಹಮ್ಮದ್ ಅನ್ನು ಫ್ಲೆಕ್ಸ್ ಅನ್ನ ಹಾಕಿದ್ರು. ಅದಾದ್ಮೇಲೆ ಮತ್ತೆ ಹಿಂದೂಗಳ ಮನೆ ಮುಂದೆ ಈ ಫ್ಲೆಕ್ಸ್ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇರೋದು ಅಲ್ಲಿರುವಂತ ಜನ. ಆಗ ಶುರುವಾಗಿದೆ ಪ್ರಶ್ನೆ ಮಾಡಿದ್ದಕ್ಕೆ ಮಾತಿಗೆ ಮಾತು ಬೆಳೆದಿದೆ. ಕಲ್ಲು ತೂರಾಟ ಆಗಿದೆ ಹಿಂದೂಗಳ ಮನೆಗಳನ್ನ ಟಾರ್ಗೆಟ್ ಮಾಡಿ. ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಫ್ಲೆಕ್ಸ್ ವಿಚಾರಕ್ಕೆ ಗಲಾಟೆ ಪ್ರಕರಣ ಸಂಬಂಧಿಸಿದಂತೆ ಈಗ ಆಜಾದ್ ನಗರ್ ಪೊಲೀಸ್ ಠಾಣೆ ಎದುರು ಏನು ಘಟನೆ ನಡೆದಿತ್ತು ಆ ಪೊಲೀಸ್ ಠಾಣಾ ವ್ಯಾಪ್ತಿ ಈ ಆಜಾದ್ ನಗರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿತ್ತು. ಈಗ ಆಜಾದ್ ನಗರ ಪೊಲೀಸ್ ಠಾಣೆಗೆ ಈಗ ಮುಸ್ಲಿಂ ಸಮುದಾಯದ ಮಹಿಳೆಯರು ಆಗಮಿಸಿದ್ದಾರೆ. ಒಂದು ರೀತಿ ಅವರು ಸಹ ಮನವಿಯನ್ನು ಮಾಡ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ನೀವು ನೋಡ್ಬೋದು ದೃಶ್ಯದಲ್ಲಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದ ಮಹಿಳೆಯರು ಸಹ ಆಗಮಿಸಿದ್ದಾರೆ. ಅವರು ಏನು ಹೇಳ್ತಾರೆ, ಅವರ ಆಗ್ರಹ ಏನು ಎಂಬುದನ್ನು ಅವರನ್ನೇ ಮಾತಾಡಿಸ್ತೀನಿ. ಅವ್ರನ್ನೇ ಮಾತಾಡ್ತೀನಿ. ನಾವು ಗುದ್ದಾಡೋದು ಬೇಡ, ಚೆನ್ನಾಗೇ ಇರ್ಲಿ ಅಂತ ಹೇಳಕ್ ಹಚ್ಚಿರೋದು. ಅವರು ನಾವು ಒಂದೇ ಇದ್ದಾಗಿರ್ಲಿ ಅಂತ ಹೇಳಕ್ ಹಚ್ಚಿರೋದು. ಅವ್ರು ಐತಲ್ಲ, ನಾವು ಏನಾರ ಮಾಡಾಕಾರ ಯಾಕೆ ಸರ್ ಮಾಡಬೇಕು, ಮಾಡಬಾರ್ದು. ಹೌದಾ, ಅವರು ಹಬ್ಬ ಮಾಡ್ಕೊಳ್ಳಿ, ನಾವು ಹಬ್ಬ ಮಾಡ್ಕೊಳ್ಳಿ ಅಂತ ಚಂದವಾಗಿರ್ಬೇಕು. ಸುಮ್ಕೆ ಯಾರೋ ಬಂದು ಏನ ಕಿತ್ತಾಡ್ಕೊಂಡು ಎಲ್ಲರಿಗೂ ಕಿತ್ತಾಡೋ ಕೆಲಸ ಮಾಡಬಾರ್ದು. ಹೌದೇನು ಸರ್? ಮೇಲಧಿಕಾರಿಗಳು ಅವ್ರೆಲ್ಲರಿಗೂ ಐತಲ್ಲ ಸರಿಸಮ ಮಾಡಿ ಐತಲ್ಲ ಎಲ್ಲರಿಗೂ ಸಮಾಧಾನ ಮಾಡಿಸ್ಬೇಕು. ಅವರಿಗೆ ಸೇಫ್ಟಿಗೆ ಕ್ಯಾಮ್ರಾ ಹಾಕಿಸ್ಕೊಡ್ಬೇಕಷ್ಟೇ. ನಮ್ಮ ಹಬ್ಬಕ್ಕೆ ಪರ್ಮಿಷನ್ ಕೊಡಲ್ಲ, ಅವ್ರ ಹಬ್ಬಕ್ಕೆ ಜಾಸ್ತಿ ಪರ್ಮಿಷನ್ ಕೊಡ್ತಾರ. ನಮ್ಮ ಹಬ್ಬಕ್ಕೆ ಏನು ಪರ್ಮಿಷನ್ ಕೊಡಲ್ಲ. ಬರೀ ಇದ್ದೇ ತರ್ಲೆ ಆತಲ್ಲಿ, ಆ ಏರಿಯಾ ಪೂರ್ತಿ ತರ್ಲೇನೆ ಆತೋದು. ಅದಕ್ಕೋಸ್ಕರ ಬಂದ್ವಿ ನಾವು. ಅವನು ಗಲೀಜ್ ಬೈದ್ಕಂತ ಬಂದ ಆಸಿಡ್ ಹಾಕ್ತಾನಂತೆ ಅವ್ನ ಹೆಣ್ಮಕ್ಳಿಗೆ. ಅವ್ನು ಹಾಕ್ಬೇಕು. ಅಪ್ಪಣ್ಣ ಅವನ ಹೆಸರು. ಹ್ಞೂ ಸರ್. ಮತ್ತೆ ಪೊಲೀಸರು ಈ ಮುಂದ್ಗಡೆನೆ ಅವ್ನ ಹೆಣ್ಮಕ್ಳಿಗೆ ಗಲೀಜ್ ಬೈಕಂತ ಆಸಿಡ್ ಹಾಕ್ತೀನಿ, ಬ್ಲೇಡ್ ಹಾಕ್ತೀನಿ ಅನ್ಕಂತ ಬಂದ್ರೆ ಯಾರು ಸುಮ್ಕಿರ್ತಾರ ಹೇಳ್ರಿ ನೀವೇ? ಇದು ನಾವು ತಪ್ಪ ಸರಿ ನಾವು ಮಾಡಕ್ ಹಚ್ಚಿರೋದು ನೀವೇ ಹೇಳ್ರಿ. ಇರೋದಲ್ಲಿ ಅವ್ರೈತಲ್ಲ ಆಸಿಡ್ ಹಾಕ್ತೀನಿ, ಅದು ಹಾಕ್ತೀನಿ, ಬ್ಯಾನರ್ ತೆಗಿರಿ, ಅದು ತೆಗಿರಿ ಅಂತ ಹೇಳ್ಕೊಂತ ಬೈಕ್ ಅಂತ ಕುಡ್ಕಂತ ಬಾಟ್ಲಿ ಇಟ್ಕೊಂಡ್ ಇದು ಮಾಡ್ತಾರೆ. ನಾವು ಚೆನ್ನಾಗಿದ್ದೀವಿ ಸರ್. ಬೇರೆ ಅಪ್ಪಣ್ಣ ಅಂತ 4-5 ಜನ ಅಲ್ಲಿ ರೋಡಿಜಮ್ ಮಾಡ್ಕೊಂತ ಇದು ಮಾಡ್ಕೊಂತ ಹಾಕತಾರ. ಮುಸ್ಲಿಂ ಸಮುದಾಯದ ಮಹಿಳೆಯರು ಆಗ್ರಹ ಮಾಡ್ತಾ ಇರುವಂಥದ್ದು ಏನು, ನಾವು ನಮ್ಮ ಏರಿಯಾದಲ್ಲಿ ಎಲ್ಲರೂ ಅನ್ಯೋನ್ಯವಾಗಿದ್ದೀವಿ, ಆದರೆ ಕೆಲವೊಂದಿಷ್ಟು ಹೊರಗಿನ ಜನ ಬಂದು ಕೆಡಿಸ್ತಾ ಇದ್ದಾರೆ ಮತ್ತು ಕೆಲವೊಂದಿಷ್ಟು ಜನ ನಮಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆಯನ್ನು ಒಡ್ಡಿದ್ದು ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರುಬಟ್, ಏಷ್ಯಾನೆಟ್ 4 ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.